ಪ್ರತಿಭಟನೆ ಏನ್ ನಡೆಸ್ತಾ ಇದ್ದೀರಾ, ಇದು ಮತಗಳಾಗಿ ಕನ್ವರ್ಟ್ ಆಗತ್ತೆ ಅಂತ ಅನ್ಸುತ್ತಾ? ನಿಜಕ್ಕೂ ಜನರಿಗೆ ಅರ್ಥ ಆಗತ್ತಾ ಈ ಪ್ರತಿಭಟನೆ? ಯಾರಾದ್ರೂ ಒಂದು ನಮಗೆ ಈ ಈ ಒಂದು ಭರವಸೆ ಕೊಟ್ಟು ಇನ್ನೊಂದು ಭರವಸೆ ಕೊಟ್ಟು ಅದಾದ್ಮೇಲೆ ಏನು ಕೊಡದೇ ಇದ್ರೆ ನಾವೇನ್ ಹೇಳ್ತೀವಿ ಹಳ್ಳಿಯಲ್ಲಿ, ನಮ್ಗೆ ಸಿಕ್ಕಿದ್ದು ಚಂಬು ಅಂತ. ಕಳೆದ ಒಂದೆರಡು ದಿನಗಳಿಂದ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ. ಸೊ ಗಲಾಟೆಗಳ ಎಕ್ಸಾಂಪಲ್ ನ ಕೂಡ ಕೊಡ್ತಾ ಇದ್ದಾರೆ. ಯಾರು ಆತರ ಕ್ರೈಮ್ ಮಾಡ್ತಾರೆ ಅದು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದಕ್ಕೋಸ್ಕರ ಈ ತರ ಮಾಡೋಣ ಅಂತ ಯೋಚನೆ ಮಾಡೋದಲ್ಲ. ಅವ್ರಿಗೆ ಇನ್ನೇನೋ ಒಂದು ಇಮೋಷನಲ್ ಹಾರಿಬಲ್ ಸಿಚುವೇಶನ್ ಇಂದ ಮಾಡಿರೋದು. ಅದಕ್ಕೂ ಸರ್ಕಾರದ ಆಡಳಿತಕ್ಕೂ ಏನೂ ಸಂಬಂಧ ಇಲ್ಲ. ಕಾಂಗ್ರೆಸ್ನವರು ಕೂಡ ಎಲ್ಲಾ ಕಡೆ ಚೊಂಬಿನ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದು ಏನ್ ಮೆಸೇಜ್ ಕೊಡುತ್ತೆ ಸರ್? ನಾವು ನಿಜ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಜನಪರ ಒಂದು ಪಾರ್ಟಿ, ನಾವು ಗೆಲ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆಯಿಂದ ಕೂಡ ಚೊಂಬಿನ ಬಗ್ಗೆ ರಾಜಕೀಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇವತ್ತೊಂದ್ ಕಡೆ ಮೋದಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಕಾಂಗ್ರೆಸ್ನವರು ಕೂಡ ಎಲ್ಲಾ ಕಡೆ ಚೊಂಬಿನ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದು ಏನ್ ಮೆಸೇಜ್ ಕೊಡುತ್ತೆ ಸರ್? ನಿಮಗೆ ಅದರ ಅರ್ಥ ಗೊತ್ತಲ್ಲ. ಯಾರಾದ್ರೂ ಒಂದು ನಮಗೆ ಈ ಒಂದು ಭರವಸೆ ಕೊಟ್ಟು ಇನ್ನೊಂದು ಭರವಸೆ ಕೊಟ್ಟು ಅದಾದ್ಮೇಲೆ ಏನು ಕೊಡದೇ ಇದ್ರೆ ನಾವೇನ್ ಹೇಳ್ತೀವಿ ಹಳ್ಳಿಯಲ್ಲಿ, ನಮ್ಗೆ ಸಿಕ್ಕಿದ್ದು ಚಂಬು ಅಂತ. ಅದೇ ತರ ಇವಾಗ ಮೋದಿ ಸರ್ಕಾರ ಅನೇಕ ಘೋಷಣೆಗಳು ಮಾಡಿದ್ರು. ಇಲ್ಲಿ ನಮ್ಗೆ ಬಹಳ ಅನ್ಯಾಯ ಮಾಡಿದ್ದಾರೆ. ನಮ್ಗೆ ರಾಜ್ಯಕ್ಕೆ ಬರ್ಬೇಕಾಗಿರೋ ಬರ ಪರಿಹಾರ ಅನುದಾನ, ನಮ್ಗೆ ಬರ್ಬೇಕಾಗಿರೋ ಇದು ತೆರಿಗೆ, ನಮ್ಗೆ ಬರ್ಬೇಕಾಗಿರೋ ಡೆವಲಪ್ಮೆಂಟ್ ಫಂಡ್ಸ್, ಆ ಪೆರಿಫೆರಲ್ ರಿಂಗ್ ರೋಡ್ಗೆ, ಅಪರ್ ಭದ್ರಾ ಪ್ರಾಜೆಕ್ಟ್ಗೆ ಹಣಕಾಸು ಆಯೋಗ ರೆಕಮೆಂಡೇಶನ್ ನಿಂದ ಬರಬೇಕಾಗಿರೋ ಫಂಡ್ಸ್ನು ಕೊಟ್ಟಿಲ್ಲ. ಸೊ ಈ ತರ ಯಾವ್ದಾರ ಒಂದು ಪ್ರಶ್ನೆ ಕೇಳಿದ್ರೆ ಮೇಕೆದಾಟಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ನಮ್ಗೆ ಏನ್ ಸಿಕ್ತಪ್ಪ ಇವರಿಂದ ಅಂತಂದ್ರೆ ಚುಂಬು ಅಷ್ಟೇ. ಈ ಒಂದು ಪ್ರತಿಭಟನೆ ಏನ್ ನಡೆಸ್ತಾ ಇದ್ದೀರಾ, ಇದು ಮತಗಳಾಗಿ ಕನ್ವರ್ಟ್ ಆಗತ್ತೆ ಅಂತ ಅನ್ಸುತ್ತಾ? ನಿಜಕ್ಕೂ ಜನರಿಗೆ ಅರ್ಥ ಆಗತ್ತಾ ಈ ಪ್ರತಿಭಟನೆ? ಇನ್ನೂ ಹೆಚ್ಚು ಮತಗಳು ಕೊಡುತ್ತೆ. ಬಿಕಾಸ್ ಜನರಿಗೆ ಬಹಳ ಸ್ಪಷ್ಟವಾಗಿ ಏನೋ ಸಿಂಬಾಲಿಕ್ಲಿ ಜನಕ್ಕೆಲ್ಲ ಅರ್ಥ ಆಯ್ತು, ಇವರು ಖಾಲಿ ಜಂಬು ಕೊಟ್ಟು ಹೋಗ್ತಾವ್ರ. ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀರಾ, ಹೇಗಿದೆ ಸರ್ ರೆಸ್ಪಾನ್ಸ್ ಎಲ್ಲ? ಬಹಳ ಚೆನ್ನಾಗಿದೆ. ಜನರು ನಮ್ನ ನೋಡಿದಾಗ ಬಹಳ ಒಲವಿಂದ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಬಹಳ ಉತ್ಸಾಹದಿಂದ ಆಚೆ ಬರ್ತಾ ಇದ್ದಾರೆ. ನಾವು ರೋಡ್ ಶೋ ಮಾಡಿದ್ರು ಜನ ಅವರು ಥಮ್ಸ್ ಅಪ್ ಅಂತ ಏನಂತೀವಲ್ಲ ಆ ತರ ತೋರಿಸ್ತಾ ಇದ್ದಾರೆ. ನಮ್ಗೆ ನಿಜವಾಗ್ಲೂ ಬಹಳ ಒಂದು ಆತ್ಮವಿಶ್ವಾಸ ಇದೆ, ಗೆಲ್ತೀವಿ ಅಂತ. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಆಶ್ವಾಸನೆಯನ್ನ ಏನು ಕಾಂಗ್ರೆಸ್ ಕೊಡುತ್ತೆ, ಆ ಸಂದರ್ಭದಲ್ಲಿಯೇ ಕರ್ನಾಟಕದ ಜನರು ಕಾಂಗ್ರೆಸ್ಗೆ ಮತ ಹಾಕಿದ್ರು. ಈಗ ಅನುಷ್ಠಾನ ಆಗಿದೆ. ಸೊ ಹಾಗಾಗಿ ಈ ಬಾರಿ ಕೂಡ ಹೆಚ್ಚಿನ ಮತದಾರರು ಕಾಂಗ್ರೆಸ್ಗೆ ಓಟ್ ಹಾಕುವಂತಹ ಚಾನ್ಸಸ್ ಇದೆ. ಗ್ಯಾರಂಟಿನೇ ನಿಮ್ ಕೈ ಹಿಡಿಯುತ್ತೆ ಅಂತ ಅನ್ಸುತ್ತಾ, ಹೇಗೆ ಸರ್? ಗ್ಯಾರಂಟಿ ಕೈ ಹಿಡಿಯುತ್ತೆ, ಕ್ಯಾಂಡಿಡೇಟ್ ಅವರ ಬಲ ಕೈ ಹಿಡಿಯುತ್ತೆ, ನಮ್ಮ ಪಕ್ಷದ ಏನು 10 ತಿಂಗಳಲ್ಲಿ ನಾವು ಮಾಡಿ ತೋರಿಸಿದೀವಿ ಅದನ್ನು ನಮ್ಮ ಕೈ ಹಿಡಿಯುತ್ತೆ. ನಾವು ನಿಜ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಜನಪರ ಒಂದು ಪಾರ್ಟಿ, ಜನರ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಿರುವಂತ ಪಕ್ಷ. ಸೊ ಈ ತರ ಜನರಿಗೆ ನಮ್ಮ ಬಗ್ಗೆ ನಂಬಿಕೆ ಇದೆ, ನಮಗೆ ಒಂದು ಇದು ಕೊಡ್ತಾರೆ. ಕಳೆದ ಒಂದೆರಡು ದಿನಗಳಿಂದ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ. ಸೊ ಗಲಾಟೆಗಳ ಎಕ್ಸಾಂಪಲ್ ನ ಕೂಡ ಕೊಡ್ತಾ ಇದ್ದಾರೆ. ನೋಡಮ್ಮ, ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಯಾಗೇ ಇದೆ. ಇಲ್ದಿದ್ರೆ ಇವರು ಇವಾಗ ಯಾವ ರಾಜ್ಯದಲ್ಲೂ ಕ್ರೈಮ್ ಇಲ್ಲದೆ ಇರೋಂಥ ಒಂದು ಪರಿಸ್ಥಿತಿ ಇಲ್ಲ. ನಾವು ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ದೀವಿ, ಎಲ್ಲರೂ ಒಟ್ಟಿಗೆ ಬಾಳಂತ ಒಂದು ಸೃಷ್ಟಿ ಮಾಡಿದ್ದೀವಿ. ಆದ್ರೂ ಇಲ್ಲಿ ಅಲ್ಲಿ ಒಂದೊಂದ್ಸತಿ ಬೇರೆ ಬೇರೆ ಕಾರಣದಿಂದ ಈ ಥರ ವ್ಯತ್ಯಾಸ ಆಗತ್ತೆ. ಅವು ನಮ್ಮ ಯಾರು ಆ ಥರ ಕ್ರೈಮ್ ಮಾಡ್ತಾರೆ ಅದು ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದಕ್ಕೋಸ್ಕರ ಈ ತರ ಮಾಡೋಣ ಅಂತ ಯೋಚನೆ ಮಾಡೋದಲ್ಲ. ಅವ್ರಿಗೆ ಇನ್ನೇನೋ ಒಂದು ಇಮೋಷನಲ್ ಹಾರಿಬಲ್ ಸಿಚುವೇಶನ್ ಇಂದ ಮಾಡಿರೋದು. ಅದಕ್ಕೋಸ್ಕರ ಅವ್ರ ವಿರುದ್ಧ ಕ್ರಮ ತಗೋಬೇಕು. ಅದಕ್ಕೂ ನಮ್ಮ ಸರ್ಕಾರದ ಆಡಳಿತಕ್ಕೂ ಏನೂ ಸಂಬಂಧ ಇಲ್ಲ. ಇನ್ನೇನು ಮತದಾನದ ದಿನ ಹತ್ರ ಬರ್ತಾ ಇದೆ, ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಹೆಚ್ಚಾಗಿದೆ, ಜೊತೆಗೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ಹೇಳ್ತೀರಾ ಸರ್? ಅದು ಏನ್ ಹೇಳೋಣ, ನಾವು ಗೆಲ್ತೀವಿ ಅಂತ ಒಂದು ಆತ್ಮವಿಶ್ವಾಸ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇವಾಗ ಮಾರ್ಜಿನ್ ಎಷ್ಟಾಗುತ್ತೋ ಯಾರು ಗೊತ್ತು. ಒಂದ್ ಹೇಳ್ತೀನಿ, ಇದೇ ಕ್ಷೇತ್ರದಿಂದ 71ನೇ ಇಸ್ವಿಯಲ್ಲಿ ನಮ್ ದೊಡ್ಡಪ್ಪ ಇಲ್ಲಿಂದ ಗೆದ್ದಿದ್ರು, ಎಂ ವಿ ಕೃಷ್ಣಪ್ಪನವರು. ಆಗ ನಾನು 8 ವರ್ಷದ ಹುಡುಗ. ನಾನು ಮನೆಗೆ ಪ್ಯಾಂಪ್ಲೆಟ್ ಎಲ್ಲ ಹಂಚ್ಕೊಂಡು ಕ್ಯಾಂಪೇನ್ ಮಾಡಿದ್ದೆ. ಆ ಸಮಯದಲ್ಲಿ ಅವರು ಈ ಕ್ಷೇತ್ರದಿಂದ, ಅವಾಗ ಹೊಸಕೋಟೆ ಅಂತ ಹೆಸರು ಇತ್ತು,
ಅವರು 2,22,000 ಓಟಿಂದ ಗೆದ್ದಿದ್ರು. ಸೊ ನಮಗೂ ಆ ಥರ ಮ್ಯಾಚ್ ಮಾಡೋಣ ಅಂತ ಒಂದು ಆಸೆ ಇದೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದ್ಯಾ ಹಾಗಾದ್ರೆ ಸರ್ ಎಲ್ಲಾ ಕಡೆ? ಖಂಡಿತ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರೊಫೆಸರ್ ರಾಜೀವ್ ಗೌಡ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.